ಒಂದು ಗೇಣಿನ ಮೇಲೆ ಬೆಳೆದಿಲ್ಲ, ಒಂದು ಅರ್ಧ ಅಡಿ ಬೆಳೆದಿದ್ದಾವೆ. ದನ ಕಾಪಾಡೋದು ಭಾರಿ ಕಷ್ಟ ಆಗಿಬಿಟ್ಟಿದೆ ಈಗ. ಮಲ್ನಾಡ್ದಾಗ ಈ ರೀತಿ ಆದರೆ ಪಾಪ ಬೇರೆ ಕಡೆ ಏನು ಮಾಡೋಕ್ಕಾಗತ್ತೆ ಹೇಳ್ರಿ. ಅದಕ್ಕೆ ರಾಜ್ಯ ಸರ್ಕಾರ ನಾವು ಏನು ಕೇಳ್ಕೊಂತೀವಿ, ನಮಗೆ ಮತ್ತು ಪರಿಹಾರ ಮತ್ತು ಬಂದು ಯಾತಿಗಿರೋದವರು ಹಾಗಾಗಿ ಬರ ಪರಿಹಾರ ನಮಗೆ ಬಂದು ರೆಡಿ ಮಾಡಿ ಕೊಡಬೇಕು. ನಮ್ಮ ಶಿವಮೊಗ್ಗ ಜಿಲ್ಲೆ ಇವತ್ತಿಗೂ ಬಂದಿಲ್ಲ. ರಾಜ್ಯದಲ್ಲಿ ಭೀಕರ ಬರ ಪರಿಸ್ಥಿತಿ ಉಂಟಾಗಿರುವ ಹಿನ್ನೆಲೆ ಶಿವಮೊಗ್ಗ ಜಿಲ್ಲೆಯ ಬಿಜೆಪಿ ವತಿಯಿಂದ ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಹಾಗೂ ಪರಿಷತ್ ಸದಸ್ಯ ಸುನೀಲ್ ಕುಮಾರ್ ನೇತೃತ್ವದಲ್ಲಿ ಬರ ಅಧ್ಯಯನ ಪ್ರವಾಸವನ್ನು ಕೈಗೊಳ್ಳಲಾಗಿತ್ತು. ಬರ ವೀಕ್ಷಣೆಗೂ ಮೊದಲು ಶಿವಮೊಗ್ಗ ಗ್ರಾಮಾಂತರ ಭಾಗದ ತ್ಯಾಜ್ಯವಳ್ಳಿ ರೈತರೊಂದಿಗೆ ಸಭೆ ನಡೆಸಲಾಯಿತು. ಜೊತೆಗೆ ಮೇಜರ್ ಇರಿಗೇಷನ್ ತದನಂತರ ಬಂಗಳಲ್ಲಿ ನಮ್ಮ ಪಕ್ಕ ಮುದ್ದಿನ ಕೊಡ್ತಾರೋ ಜಾನುವಾರಿಗೆ ಕುಡಿಯೋಕೆ ನೀರಿಲ್ಲ, ಮನುಷ್ಯರಿಗೆ ಕುಡಿಯೋಕೆ ನೀರಿಲ್ಲ, ಕೆರೆಕಟ್ಟೆಗಳು ತುಂಬಲಿಲ್ಲ, ಅಂತರ್ಜಲ ಜಾಸ್ತಿ ಆಗಲಿಲ್ಲ. ಬರುವ ಬೇಸಿಗೆ ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಭಯ ಆಗುತ್ತೆ ಯೋಚನೆ ಮಾಡ್ಕೊಂಡ್ರೆ. ಅಗ್ರಿಕಲ್ಚರ್ ಆಫೀಸರ್ ಇವತ್ತು ಬಂದು ಕೂತಿದ್ದಾರೆ, ಅವರಿಂದ ಮಾಹಿತಿಯನ್ನು ಪಡೆದಿದ್ದೇವೆ. ಎಷ್ಟು ಇಂಚು ಮಳೆ ಆಗಬೇಕಾಗಿತ್ತು, ಎಷ್ಟು ಇಂಚು ಆಗಿದೆ, ಎಷ್ಟು ಎಕರೆ ನಾಟಿ ಆಗಬೇಕಾಗಿತ್ತು, ಎಷ್ಟು ಎಕರೆ ಆಗಿದೆ, ಸ್ಥಳವನ್ನು ವೀಕ್ಷಣೆ ಮಾಡಿಕೊಂಡು ಒಂದು ವಿರೋಧ ಪಕ್ಷವಾಗಿ ರಾಜ್ಯದಲ್ಲಿ ನಾವೊಂದು ಒಳ್ಳೆಯ ವರದಿಯನ್ನು ಸರ್ಕಾರಕ್ಕೆ ಕೊಡಬೇಕು ಮತ್ತು 13ನೇ ತಾರೀಕಿಂದ ನಡೆಯುವಂಥ ವಿಧಾನಸಭೆಯ ಕಲಾಪದಲ್ಲಿ ನಾವು ಭಾಗವಹಿಸಿ ಸರ್ಕಾರದ ಗಮನವನ್ನು ಸೆಳೆದು ಅದನ್ನು ರೈತರ ಹೊಲದ ಕಡೆ ಅವರ ಗಮನವನ್ನು ತಿರುಗಿಸೋ ಹಾಗೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಲೋಚನೆ ಇದೆ. ಈ ಸಮಯ ರೈತರು ವಿದ್ಯುತ್ ಸಮಸ್ಯೆಯಿಂದ ಏತ ನೀರಾವರಿ ಕೆರೆಗಳಿಗೆ ನೀರು ಪೂರೈಕೆ ಆಗದಿರುವ ಬಗ್ಗೆ ಅಹವಾಲಿತ್ತರು. ನಂತರ ಶಿವಮೊಗ್ಗ ತಾಲೂಕಿನ ಚಾಮೇನಹಳ್ಳಿ, ತ್ಯಾಜವಳ್ಳಿ ಹಾಗೂ ಭದ್ರಾವತಿ ತಾಲೂಕಿನ ಹಾತಿಕಟ್ಟೆ ಗ್ರಾಮದ ಹೊಲಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಯಿತು. ಯಾವ ಬೆಳೆ ಇದು? ಇದು ಮೆಕ್ಕೆಜೋಳ. ನಾವು ಈಗ ಮೇ ತಿಂಗಳಲ್ಲಿ ಮೆಕ್ಕೆಜೋಳ ಹಾಕಿದ್ವಿ. ಮೆಕ್ಕೆಜೋಳ ಬಿತ್ತನೆ ಮಾಡಿದರೆ ಅದು ಹುಟ್ಟಲಿಲ್ಲ. ಈಗ ಮತ್ತೆ ಅಳಿಸಿದ್ದೀವಿ ಅದನ್ನು ಹಾಕೋಕ್ಕೆ. ಇತ್ಲಾಗ ಜೋಳ ಹಾಕೋಕ್ಕೂ ಬರಲ್ಲ. ಈಗ ಮತ್ತೆ ಕಾದಿದ್ದು ರಾಗಿ ಹಾಕಬೇಕು. ಈ ಥರ ಬೆಳೆ ಆಗಿದ್ದಾವೆ. ಮೊದಲು ಬೆಳೆ ಹಾಕಿದ್ದಾರೆ, ಆದರೆ ಒಂದು ಗೇಣಿನ ಮೇಲೆ ಬೆಳೆದಿಲ್ಲ, ಒಂದು ಅರ್ಧ ಅಡಿ ಬೆಳೆದಿದ್ದಾವೆ. ನಾವು ಬರ ಪೀಡಿತ ಪ್ರದೇಶ ಆಗಿರೋದ್ರಿಂದ ನಮಗೆ ಇನ್ಸೂರೆನ್ಸ್ ಫುಲ್ ಕ್ಲೈಮ್ ಮಾಡಿ ಅಂತ ಕೇಳ್ತಾ ಇದ್ವಿ. ನಾವು ಅಡಿಕೆಗೂ ಕೊಡ್ರಿ, ಶುಂಠಿಗೆ ಕೊಡ್ರಿ, ಮುಸ್ಕಿನ ಜೋಳ ಕೊಡ್ರಿ, ಭತ್ತಕ್ಕೆ ಕೊಡ್ರಿ ಅಂತ ಕೇಳ್ತಾ ಇದ್ವಿ ನಾವು ರೈತರು. ದನ ಕರುಗಳಿಗೆ ಫಸ್ಟ್ ನೀರು ಬೇಕು, ಮೇವಿಲ್ಲ. ಅದನ್ನು ನಾವು ದನ ಕಾಪಾಡೋದು ಭಾರಿ ಕಷ್ಟ ಆಗಿಬಿಟ್ಟಿದೆ ಈಗ. ಈ ಸಮಯದಲ್ಲಿ ರೈತರು ಶೀಘ್ರವೇ ಬರ ಘೋಷಣೆ ಮಾಡಿ ಸರ್ಕಾರದಿಂದ ಬರ ಪರಿಹಾರ ಒದಗಿಸಬೇಕು ಮತ್ತು ಕೃಷಿ ಚಟುವಟಿಕೆಗಾಗಿ ರೈತರು ಮಾಡಿರುವ ಸಾಲಗಳನ್ನು ಮನ್ನಾ ಮಾಡಿಸಬೇಕು ಎಂದು ಆಗ್ರಹಿಸಿದರು. ಬಿತ್ತನೆ ಮಾಡಿ ಸರಿಯಾಗಿ ಹುಟ್ಟಲಿಕ್ಕೆ ಹದ ಇಲ್ಲದಕ್ಕೆ ಹಾಳಾಗಿರೋದು ಎಲ್ಲ. ಜೋಳ ಹಾಕಿ 20 ದಿವಸ ಆಯ್ತು, ಮಳೆ ಇಲ್ಲ ಅಂತ ಹೇಳಿ. ಮಳೆ ಬರಲೇ ಇಲ್ಲ. ಬರ್ಲದಕ್ಕೆ ಕಟ್ ಮಾಡಿ ಮತ್ತು ರಾಗಿ ಪ್ಯಾಗಿ ಏನೋ ಉಪಯೋಗಿಸೋಣ ಅಂತ ಇದು ಮಾಡಿದ್ವಿ ನಾವೀಗ. ಮಲ್ನಾಡ್ದಾಗ ಈ ರೀತಿ ಆದರೆ ಪಾಪ ಬೇರೆ ಕಡೆ ಏನು ಮಾಡೋಕ್ಕಾಗತ್ತೆ ಹೇಳ್ರಿ. ಅದಕ್ಕೆ ರಾಜ್ಯ ಸರ್ಕಾರ ನಾವು ಏನು ಕೇಳ್ಕೊಂತೀವಿ, ನಮಗೆ ಮತ್ತು ಪರಿಹಾರ ಮತ್ತು ಬಂದು ಯಾತಿಗಿರೋದವರು ಹಾಗಾಗಿ ಬರ ಪರಿಹಾರ ನಮಗೆ ಬಂದು ರೆಡಿ ಮಾಡಿ ಕೊಡಬೇಕು. ನಮ್ಮ ಶಿವಮೊಗ್ಗ ಜಿಲ್ಲೆ ಇವತ್ತಿಗೂ ಬಂದಿಲ್ಲ. ಬರೀ ಸುಮ್ಮನೆ ಮಾತಾಡ್ತಾರೆ ಅಷ್ಟೇ. ಯಾವ ₹1 ಯಾರು ತಗೊಂಡಿಲ್ಲ ನೋಡ್ರಿ. ಅತಿವೃಷ್ಟಿಗೂ ಇಲ್ಲ, ಯಾವೃಷ್ಟಿಗೂ ಪರಿಹಾರ ನಮ್ಮ ಶಿವಮೊಗ್ಗ ತಾಲೂಕಿಗೆ ಪರಿಹಾರನೇ ಯಾರು ಎಣಿಸ್ಕೊಂಡಿಲ್ಲ. ಬರದ ಸಮೀಕ್ಷೆಯಲ್ಲಿ ಶಿವಮೊಗ್ಗ ಶಾಸಕರಾದ SN ಚನ್ನಬಸಪ್ಪ, ಪರಿಷತ್ ಸದಸ್ಯರುಗಳಾದ ಡಾಕ್ಟರ್ ಧನಂಜಯ ಸರ್ಜಿ, DS ಅರುಣ್ ಸೇರಿದಂತೆ ಹಲವು ಮುಖಂಡರು ಪಾಲ್ಗೊಂಡಿದ್ದರು.